ವೈದ್ಯೋ ನಾರಾಯಣೋ ಹರಿ ಎಂಬ ಮಾತು ಬಹಳಷ್ಟು ವಿಚಾರದಲ್ಲಿ ತುಂಬಾನೇ ಸತ್ಯ. ಪ್ರಸ್ತುತ ದಿನದಲ್ಲಿ ಡಾಕ್ಟರ್ ಪ್ರಾಣ ಉಳಿಸೋ ಸಂಜೀವಿನಿ. ಕೇರಳದಲ್ಲಿ ನಡೆದಿರೋ ಒಂದು ಘಟನೆ ವೈದ್ಯರ ಮೇಲಿನ ಗೌರವವನ್ನ ಇನ್ನಷ್ಟು ಹೆಚ್ಚಿಸಿದೆ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ಆತನ ಜೀವ ಉಳಿಸಲಾಗಿದೆ. ಮೂವರು ವೈದ್ಯರ ಸಮಯ ಪ್ರಜ್ಞೆ ಹಾಗೂ ವೃತ್ತಿ ಬದ್ಧತೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಎರ್ನಾಕುಲಂನಲ್ಲಿ ರಸ್ತೆ ಅಪಘಾತದ ನಂತರ ತೀವ್ರವಾಗಿ ಗಾಯಗೊಂಡ ಯುವಕನನ್ನ ರಕ್ಷಿಸಲು ವೈದ್ಯರು ರಸ್ತೆ ಬದಿಯಲ್ಲಿಯೇ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಸ್ಥಳದಲ್ಲಿ ಲಭ್ಯವಿರುವ ರೇಸರ್ ಬ್ಲೇಡ್ ಮತ್ತು ಜ್ಯೂಸ್ ಸ್ಟ್ರಾ ಮಾತ್ರ ಬಳಸಿದ ವೈದ್ಯರು ಗಾಯಗೊಂಡಿದ್ದ ವ್ಯಕ್ತಿಯ ಮೂಗು ಮತ್ತು ಬಾಯಿಯ ಆಪರೇಷನ್ ಮಾಡಿ ಉಸಿರಾಟದ ಸಮಸ್ಯೆಯನ್ನು ತಪ್ಪಿಸಿ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಸ್ಥಳಾಂತರಿಸಿದ್ದಾರೆ. ಎರ್ನಾಕುಲಂನ ಉದಯಂಪೀರೂರಿನ ವಲಯಕುಲಂನಲ್ಲಿ ಭಾನುವಾರ ರಾತ್ರಿ 8:30 ಸುಮಾರಿಗೆ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ನಡುವೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ ಮೂವರು ಗಾಯಗೊಂಡಿದ್ರು. ಗಂಭೀರ ಗಾಯಗೊಂಡವರು ಮೋಟಾರ್ ಸೈಕಲ್ ಸವಾರ ಲಿನೀಶ್ ಅವರ ಸ್ಥಿತಿ ಗಂಭೀರವಾಗಿತ್ತು. ಎರ್ನಾಕುಲಂನ ಇಂದಿರಾ ಗಾಂಧಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಅವರ ಪತ್ನಿ ಡಾಕ್ಟರ್ ದಿದಿಯಾ, ಕೊಟ್ಟಾಯಂ ವೈದ್ಯಕೀಯ ಕಾಲೇಜಿನ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾಕ್ಟರ್ ಮನೂಪ್ ಅವರೊಂದಿಗೆ ಅದೇ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ ಸ್ಥಳಕ್ಕೆ ತಲುಪಿದ್ದಾರೆ. ಗಾಯಾಳು ಯುವಕನ ಮುಖಕ್ಕೆ ತೀವ್ರ ಗಾಯಗಳಾಗಿದ್ದು ಮೂಗು ಮತ್ತು ಹಲ್ಲುಗಳಿಗೆ ಹಾನಿಯಾಗಿತ್ತು. ಅವರ ಶ್ವಾಸನಾಳದೊಳಗೆ ರಕ್ತ ಹೆಪ್ಪುಗಟ್ಟಿತ್ತು. ಇದರಿಂದ ಅವರು ಉಸಿರಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಇದನ್ನು ಗಮನಿಸಿದ ಅವರು ಅಲ್ಲಿಯೇ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಯುವಕನ ಜೀವ ಉಳಿಸಿದ್ದಾರೆ.